ಕನಕಪುರದ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಅಂದ್ರೆ ಅದು ಬ್ರ್ಯಾಂಡ್ ಬೆಂಗಳೂರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ. ಅದೇ ಟನಲ್ ರಸ್ತೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಎಸ್ ವೀಕ್ಷಕರೇ, ಕನಕಪುರದ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಅಂದ್ರೆ ಅದು ಬ್ರ್ಯಾಂಡ್ ಬೆಂಗಳೂರು. ಈ ಬ್ರ್ಯಾಂಡ್ ಬೆಂಗಳೂರು ಕನಸು ನನಸಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೂ ಮುನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ. ಅದೇ ಟನಲ್ ರಸ್ತೆ. ಟನಲ್ ರಸ್ತೆ ಅಂದ್ರೆ ಬೆಂಗಳೂರಿನ ಸುರಂಗ ಮಾರ್ಗದ ಯೋಜನೆಗೆ ಬರೋಬ್ಬರಿ 19,000 ಕೋಟಿಯಷ್ಟು ಸಾಲವನ್ನ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಸಾಲದಿಂದ ಜನರಿಗೆ ಲಾಭ ಆಗುತ್ತಾ? ಈ ಬೆಂಗಳೂರು ಸುರಂಗ ಮಾರ್ಗದಿಂದ ಜನರಿಗೆ ಮಾತ್ರ ಪ್ರಯೋಜನ ಆಗುತ್ತಾ, ಅಥವಾ ಜನರ ಹೆಸರನ್ನ ಹೇಳ್ಕೊಂಡು ಸರ್ಕಾರ ಎಲ್ಲಾ ರೀತಿಯಾದಂತಹ ಯೋಜನೆಯ ಫಲವನ್ನ ತೆಗೆದುಕೊಳ್ಳುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ಎಲ್ಲಿದೆ ನೋಡಿ. ಬೆಂಗಳೂರು ಸುರಂಗ ರಸ್ತೆಯ ಯೋಜನೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರುವವರು ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಬೆಂಗಳೂರಿನ ಉಸ್ತುವಾರಿ ಸಚಿವರಾದ ಡಿಕೆ ಅವರು ಈ ಟನಲ್ ರೋಡ್ ಅನ್ನ ತಮ್ಮ ಕನಸಿನ ಪ್ರಾಜೆಕ್ಟ್ ಅಂತ ಬಣ್ಣಿಸಿದ್ದಾರೆ. ಆದರೆ ಈ ಯೋಜನೆಗೆ ಬಿಬಿಎಂಪಿ ಸುಮಾರು 19,000 ಕೋಟಿ ರೂಪಾಯಿ ಸಾಲವನ್ನ ಪಡೆದುಕೊಳ್ಳುವ ಪ್ರಸ್ತಾವನೆ ಮಾಡಿದ್ದಾರೆ. ಇದರ ಬಗ್ಗೆ ಪಿಸಿ ಮೋಹನ್ ಅವರು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ್ದು, ಇಷ್ಟು ಬಾರಿ ಮೊತ್ತವನ್ನ ಒಂದು ಸುರಂಗ ರಸ್ತೆ ನಿರ್ಮಾಣಕ್ಕೆ ಖರ್ಚು ಮಾಡೋದ್ರಿಂದ ಆಗುವ ಲಾಭಕ್ಕಿಂತ ಆ ಹಣವನ್ನ ಬೇರೆ ಹಲವು ಅವಶ್ಯಕತೆಯ ಯೋಜನೆಗಳಿಗೆ ಬಳಸಿದ್ರೆ ಹೆಚ್ಚು ಫಲಕಾರಿ ಆಗುತ್ತೆ ಅನ್ನೋದಾಗಿದೆ. ಉದಾಹರಣೆಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸುಧಾರಣೆ, ರಸ್ತೆಗಳ ದುರಸ್ತಿ, ಒಳಚರಂಡಿ ವ್ಯವಸ್ಥೆ ಬಲಪಡಿಸುವುದು, ಹಸಿರುಮಯ ಬೆಂಗಳೂರು ನಿರ್ಮಾಣ ಮುಂತಾದ ಕ್ಷೇತ್ರಗಳಲ್ಲಿ ಈ ಹಣವನ್ನ ಹೂಡಿಕೆ ಮಾಡಿದ್ರೆ ನಾಗರಿಕರಿಗೆ ನೇರವಾಗಿ ಲಾಭ ಆಗುತ್ತೆ. ಅವರ ಮಾತುಗಳನ್ನ ಸರಳವಾಗಿ ಹೇಳಬೇಕಾದ್ರೆ, ಸುರಂಗ ರಸ್ತೆ ಕಟ್ಟೋದಕ್ಕೆ ಅಷ್ಟು ದುಡ್ಡು ಹಾಕೋ ಬದಲು ಬೆಂಗಳೂರಿನ ಇತರ ಅಗತ್ಯ ಸಮಸ್ಯೆಗಳಿಗೆ ಈ ಹಣವನ್ನ ಬಳಸಿದ್ರೆ ಜನರ ಜೀವನ ಹೆಚ್ಚು ಸುಲಭ ಆಗುತ್ತೆ ಅನ್ನೋದಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಬೆಂಗಳೂರು ಸುರಂಗ ರಸ್ತೆ ಯೋಜನೆಗೆ ಬಿಬಿಎಂಪಿ 19,000 ಕೋಟಿ ರೂಪಾಯಿಯ ಸಾಲ ಪಡೆಯುವ ಪ್ರಸ್ತಾವನೆ ಮಾಡಿದೆ. ಹೌದು, ಈ ಬಗ್ಗೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದು, ಎಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಇನ್ನು ಉತ್ತಮ ಹಾಗೆ ಉಪಯುಕ್ತ ಕ್ಷೇತ್ರಗಳಿಗೆ ಬಳಸಬಹುದಾಗಿತ್ತು ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಸರ್ಕಾರಕ್ಕೆ ಅಂದಾಜು 13 ರೀತಿಯ ಸಲಹೆಗಳನ್ನ ನೀಡಿದ್ದಾರೆ. ಈ ಹಣವನ್ನ ಬೇರೆ ಕೆಲಸಗಳಿಗೆ ಹೇಗೆ ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯದಲ್ಲಿ, ಬೆಂಗಳೂರು ಎಲ್ಲಾ ದಿಕ್ಕುಗಳಲ್ಲಿ ವೇಗವಾಗಿ ವಿಸ್ತಾರಗೊಳ್ತಾ ಇದ್ದು ಜನಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಈ ವಿಸ್ತೀರ್ಣತೆಗೆ ತಕ್ಕಂತಹ ಮೂಲಭೂತ ಸೌಕರ್ಯಗಳು ಬಹುತೇಕ ಇಲ್ಲದ ಸ್ಥಿತಿಯಲ್ಲಿದೆ. ಒಂದೇ ಮಳೆಯಾಗಿದೆ ಅಂದ್ರೆ ನಿಮ್ಗೆ ಗೊತ್ತಿರುವಂತೆ ಬೆಂಗಳೂರು ಎಲ್ಲೆಲ್ಲೂ ಜಲಾವೃತವಾಗಿ ನ್ಯೂಸ್ಗಳಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಈ ಸ್ಥಿತಿಯ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರಬಾರದು ಅಂತ ಹೇಳಿದರು. ಅವರು ಮುಖ್ಯವಾಗಿ ಹಳೆಯ ಚರಂಡಿ ವ್ಯವಸ್ಥೆ ಬದಲಾಯಿಸಬಹುದು, ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಆದ್ಯತೆ ನೀಡುವುದು, ಸರ್ಕಾರಿ ಆಸ್ಪತ್ರೆಗಳು ಹಾಗೆ ಆರೋಗ್ಯ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವುದು, ಬಿಬಿಎಂಪಿ ಶಾಲೆಗಳ ಮಟ್ಟವನ್ನು ಏರಿಸುವುದು, ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮುಂತಾದ ಉಪಯುಕ್ತ ಕೆಲಸಗಳಿಗೆ ಈ ಹಣವನ್ನು ಬಳಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸಾಧಾರಣ ಭಾಷೆಯಲ್ಲಿ ಹೇಳಬೇಕಾದ್ರೆ, ಒಂದು ಸುರಂಗ ರಸ್ತೆಗೆ ಇಷ್ಟು ದುಡ್ಡು ಹಾಕೋದ್ರ ಬದಲು ಅದನ್ನ ಜನರಿಗೆ ನಿತ್ಯ ಬದುಕಿನಲ್ಲಿ ಬೇಕಾದ ಅನುಕೂಲಗಳನ್ನ ಕಲ್ಪಿಸೋದಕ್ಕೆ ಬಳಸಿದ್ರೆ ಏನ್ ತೊಂದರೆ ಇತ್ತು ಅಂತ ಪಿಸಿ ಮೋಹನ್ ಅವರ ಪ್ರಶ್ನೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೇನು, ಬೆಂಗಳೂರಿನಲ್ಲಿ ನಗರದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡುವುದಕ್ಕೆ ನಾವು ಸುರಂಗ ರಸ್ತೆ ಯೋಜನೆಯನ್ನ ತೆಗೆದುಕೊಂಡಿದ್ದೀವಿ. ಈ ಯೋಜನೆಯಂತೆ ಸರ್ಕಾರ ಈಗ ಟೆಂಡರ್ ಕೊಡೋದಕ್ಕೂ ಕೂಡ ಸಿದ್ಧ ಆಗಿದೆ. ಬಿಬಿಎಂಪಿ ಈಗಾಗಲೇ ಈ ಕುರಿತು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದೆ. ಇದಕ್ಕೆ ಪ್ರತಿಯಾಗಿ ಸಂಸದ ಪಿಸಿ ಮೋಹನ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು, 19,000 ಕೋಟಿಯಷ್ಟು ದೊಡ್ಡ ಮೊತ್ತವನ್ನ ಸುರಂಗ ರಸ್ತೆಗೆ ಬಳಸುವ ಬದಲು ಬೇರೆ ಬಹುಮುಖ ಯೋಜನೆಗಳಿಗೆ ಬಳಸಬಹುದು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಅವರ ಹಣವನ್ನ ಬಳಸಬಹುದಾದ 13 ಬೇರೆ ಮಾರ್ಗಗಳನ್ನು ಕೂಡ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದು, ಅವರ ಸಲಹೆಗಳು ಇಲ್ಲಿವೆ. ಚರಂಡಿ ದುರಸ್ತೆ, ಹದಗೆಟ್ಟ ರಸ್ತೆಗಳಿಗೆ ದುರಸ್ತೆ, ಸರ್ಕಾರಿ ಆಸ್ಪತ್ರೆ ಹಾಗೆ ಆರೋಗ್ಯ ಕೇಂದ್ರಗಳ ಸುಧಾರಣೆ, ಬಿಬಿಎಂಪಿ ಶಾಲೆಗಳ ಮಟ್ಟ ಹೆಚ್ಚಿಸುವುದು, ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ ಮುಂತಾದವು. ಅವರು ಹೇಳಿದಂತೆ ಈ ರೀತಿಯ ಯೋಜನೆಗಳು ಜನರಿಗೆ ನೇರ ಲಾಭವನ್ನು ನೀಡುತ್ತೆ. ಪಿಸಿ ಮೋಹನ್ ಅವರು ಯಾವ ಪರ್ಯಾಯ ಸಲಹೆಗಳನ್ನು ನೀಡಿದ್ದಾರೆ? 10,000 ಕಿಲೋಮೀಟರ್ ಪಾದಚಾರಿ ಮಾರ್ಗ ಮತ್ತು ಸೈಕಲ್ ಟ್ರ್ಯಾಕ್ ನಿರ್ಮಿಸುವುದು, ನಗರದ 80% ಚರಂಡಿಗಳನ್ನು ಸರಿಪಡಿಸುವುದು, 1,000 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸುವುದು, 2,000 ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸುವುದು, ಮೆಟ್ರೋ ಫೇಸ್ 3ಕ್ಕೆ 70% ಹಣವನ್ನು ಒದಗಿಸುವುದು,
ನಗರದಾದ್ಯಂತ 5,000 EV ಚಾರ್ಜಿಂಗ್ ಸ್ಟೇಷನ್ಗಳನ್ನು ತೆರೆಯುವುದು, 5,000 ಸಾರ್ವಜನಿಕ ಉದ್ಯಾನವನಗಳಿಂದ ನವೀಕರಿಸುವುದು, 200 ಆಧುನಿಕ ಶೌಚಾಲಯಗಳನ್ನು ನಿರ್ಮಿಸುವುದು, ನಗರದಾದ್ಯಂತ 1 ಲಕ್ಷ CCTV ಕ್ಯಾಮೆರಾಗಳನ್ನು ಅಳವಡಿಸುವುದು, ಬಿಎಂಟಿಸಿ ಸಂಸ್ಥೆಗೆ 10,000 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸುವುದು, 2,000 ಅಂಗನವಾಡಿಗಳನ್ನು ನಿರ್ಮಿಸುವುದು, 500 ವಾಯುಮಾಲಿನ್ಯ ನಿಯಂತ್ರಣ ಸೆನ್ಸಾರ್ ಘಟಕಗಳನ್ನು ಸ್ಥಾಪಿಸುವುದು, ಬಿಬಿಎಂಪಿಯ ವಿವಿಧ ವಾರ್ಡ್ಗಳಲ್ಲಿ ಕಸ ವಿಲೇವಾರಿಗೆ ಹೊಸ ಟೆಕ್ನಾಲಜಿ ಬಳಸಿಕೊಳ್ಳುವುದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕನಸು ಮತ್ತು ಸುರಂಗ ರಸ್ತೆ ಯೋಜನೆ ಇದು ನಿಜವಾಗ್ಲೂ ಕೂಡ ಕಾರ್ಯಗತ ಆಗುತ್ತಾ ಅನ್ನುವ ಪ್ರಶ್ನೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನಾಗಿ ಮಾಡುವ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಕನಸಿನ ಭಾಗವಾಗಿ ಅವರು ಒಂದು ದೊಡ್ಡ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅದೇ ಸುರಂಗ ರಸ್ತೆ ಯೋಜನೆ. ಇವತ್ತು ಬೆಂಗಳೂರು ಫುಲ್ ಟ್ರಾಫಿಕ್ ಜಾಮ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಇರುತ್ತಾ ಇಲ್ವಾ ಅಥವಾ ನಿಜವಾಗ್ಲೂ ಕೂಡ ಬೆಂಗಳೂರು ಸುರಂಗ ಮಾರ್ಗ ಯೋಜನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನ ಕೊಡ್ತಾರಾ, ಯಾವುದೇ ಅಡ್ಡಿ ಆತಂಕ ಆದ್ರೂ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.